ಕೇಳಿರಿ ಕೇಳಿರಿ ಶಿವವಚನ, ಕೇಳಿರಿ ಕೇಳಿರಿ ಗುರುವಚನ, ಕೇಳಿರಿ ಕೇಳಿರಿ ಶಿವವಚನ, ಕೇಳಿರಿ ಕೇಳಿರಿ ಗುರುವಚನ. ಪುರಾತರ ವಚನಾನುಭವ ಕೇಳಿ ಬದುಕಿರಯ್ಯ. ಕೇಳಿದ ಸದ್ಭಕ್ತರೆಲ್ಲರೂ ಕೃತಾರ್ಥರಪ್ಪರು. ತನು ಕರಗಿ ಮನ ಕೊರಗಿ ಭಾವ ಬೆಚ್ಚದು, ತನು ಕರಗಿ ಮನ ಕೊರಗಿ ಭಾವ ಬೆಚ್ಚದು. ಅಹಂಕಾರ ಬಳಿದು ಶರಣರ ಅನುಭಾವವ ಕೇಳಿದಡೆ, ಅಹಂಕಾರ ಬಳಿದು ಶರಣರ ಅನುಭಾವವ ಕೇಳಿದಡೆ. ಅದೇ ಮುಕ್ತಿ ನೋಡಿರಿ, ಅದೇ ಮುಕ್ತಿ ನೋಡಿರಿ, ಅದೇ ಮುಕ್ತಿ ನೋಡಿರಿ, ಅದೇ ಮುಕ್ತಿ ನೋಡಿರಿ. ಇಂತಲ್ಲದೆ ಮನೋವ್ಯಾಕುಲರಾಗಿ ತನ್ನುಟ್ಟಿ ಕೇಳಿದಳಿ, ಇಂತಲ್ಲದೆ ಮನೋವ್ಯಾಕುಲರಾಗಿ ತನ್ನುಟ್ಟಿ ಕೇಳಿದಳಿ. ಉಪದೇಶವೆಂತು ಸಲುದಯ್ಯ ಎತ್ತಳವಡುವುದಯ್ಯ, ಉಪದೇಶವೆಂತು ಸಲುದಯ್ಯ ಎತ್ತಳವಡುವುದಯ್ಯ. ಮಹಾಲಿಂಗ ಕಲ್ಲೇಶ್ವರ, ಮಹಾಲಿಂಗ ಕಲ್ಲೇಶ್ವರ ಗುರುವಚನ ಪರಾಮುಖಂಗೆ, ಗುರುವಚನ ಪರಾಮುಖಂಗೆ. ಎಂದೆಂದು ಭವಲಿಂಗರು ನೋಡ, 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 ಎಂದೆಂದು ಭವಲಿಂಗರು ನೋಡ. ಹಬ್ಬಕ್ಕೆ ತಂದ ಹರಕೆಯ ಕುರಿ ತೋರಣಕ್ಕೆ ತಂದ ತಳಿರ ಮೇಯಿತ್ತು. ಕೊಂದವರೆಂಬುದನ್ನು ಅರಿಯದೆ ಬೆಂದ ಒಡಲ ಹೊರೆಹುತ್ತಲಿದೆ. ಅದಂದೇ ಹುಟ್ಟಿತ್ತು, ಅದಂದೇ ಹೊಂದಿತ್ತು, ಕೊಂದವರುಳಿದರೆ ಕೂಡಲ ಸಂಗಮ ದೇವ. ಬಸವಣ್ಣನವರ ವಚನಗಳು ಮಾನವರ ಬದುಕಿಗೆ ಹಿಡಿದಂಥ ಕನ್ನಡಿ. ಅವರ ವಚನಗಳು ಜೀವಪರ ಕಾಳಜಿಯ ಸಂಕೇತಗಳು. ಬೇರೆ ಬೇರೆ ನಿದರ್ಶನಗಳ ಮೂಲಕ ಮಾನವನನ್ನು ಎಚ್ಚರಿಸುವ ಕಾರ್ಯವನ್ನು ಮಾರ್ಮಿಕವಾಗಿ ತಮ್ಮ ವಚನಗಳ ಮೂಲಕ ಮಾಡಿದ್ದು ಗಮನಾರ್ಹ. ಈ ವಚನದಲ್ಲಿ ಹಬ್ಬ, ಕುರಿ, ತೋರಣ, ತಳಿರು ಈ ಶಬ್ದಗಳನ್ನು ಪ್ರಧಾನವಾಗಿಟ್ಕೊಂಡು ಅವರು ಹೊಸ ಅರ್ಥವನ್ನೇ ವಿಸ್ತರಿಸ್ತಾ ಹೋಗ್ತಾರೆ. ವಿಷಯ ವಾಸನೆಗಳಿಗೆ ತುತ್ತಾಗಿ ಮುಂದೆ ಏನಾಗುತ್ತೆ ಅನ್ನುವಂಥ ಅರಿವಿಲ್ಲದೆ ಅದರಲ್ಲೇ ಮುಳುಗಿ ಪ್ರಾಣ ಕಳೆದುಕೊಳ್ಳುವ ಕುರಿಯ ದುರಂತಕತೆಯನ್ನು ಇಲ್ಲಿ ವಿವರಿಸಿದ್ದಾರೆ. ಸಾಮಾನ್ಯವಾಗಿ ಕೆಲವು ವರ್ಗದ ಜನರು ಹಬ್ಬ ಜಾತ್ರೆಗಳ ಸಂದರ್ಭದಲ್ಲಿ ಪ್ರಾಣಿಗಳ ಬಲಿ ಕೊಡುವಂಥ ಹರಕೆಯನ್ನು ಹೊತ್ತಿರ್ತಾರೆ. ತಮ್ಮ ಹರಕೆಯನ್ನು ಅರ್ಪಿಸುವ ಮುನ್ನ ಆ ಕುರಿ, ಕೋಳಿ ಅಥವಾ ಕೋಣ ಮತ್ತೇನೇ ಆಗಿದ್ದರೂ ಅವುಗಳನ್ನು ತುಂಬ ಚೆನ್ನಾಗಿ ಸಾಕ್ತಾರೆ. ಇಲ್ಲಿ ಅಂಥ ಒಂದು ದೃಶ್ಯವನ್ನು ಕಟ್ಟಿಕೊಟ್ಟಿದ್ದಾರೆ ಬಸವಣ್ಣವರು. ಹಬ್ಬ ಸಂಭ್ರಮ, ಸಡಗರ, ಸಂತೋಷ ತಂದುಕೊಡುವಂಥದ್ದು. ಅಂಥ ಸಂಭ್ರಮಕ್ಕಾಗಿ ಒಂದು ಕುರಿಯನ್ನು ಬಲಿಯಾಗಲಿಕ್ಕೆ ತಂದಿದ್ದಾರೆ. ಅದನ್ನು ಒಂದು ಗೂಟಕ್ಕೆ ಕಟ್ಟಿದ್ದಾರೆ. ಪಕ್ಕದಲ್ಲೇ ತೋರಣ ಕಟ್ಟಲಿಕ್ಕೆ ಮಾವು, ಬೇವಿನ ಸೊಪ್ಪು ಕೂಡ ಇಟ್ಟಿದ್ದಾರೆ. ಆ ಕುರಿ
ತೋರಣಕ್ಕೆ ತಂದಿರುವಂಥ ಆ ಹಸಿ ಚಿಗುರೆಲೆಯ ಮಾವಿನ ಸೊಪ್ಪನ್ನು ಕಂಡು ಭಾಳ ಖುಷಿಯಿಂದ ತಿಂತಾ ಇದೆ. ತನ್ನ ಒಡಲನ್ನು ತುಂಬಿಕೊಳ್ಳುವಂಥದ್ದೇ ಅದಕ್ಕೆ ಗುರಿ. ಆದರೆ ಇನ್ನೊಂದು ಕ್ಷಣದಲ್ಲೇ ತನ್ನ ಸಾವು ತಪ್ಪಿದ್ದಲ್ಲ, ಅದರಿಂದ ಪಾರಾಗುವಂಥ ಪರಿ ಹೇಗೆ ಅನ್ನುವಂಥ ಅರಿವು ಅದಕ್ಕಿಲ್ಲ. ತನ್ನ ಹಸಿವನ್ನು ತೀರಿಸಿಕೊಳ್ಳುವಂಥ ಹಪಹಪಿತನ. ಇಲ್ಲಿ ಬಸವಣ್ಣವರು ಅದಂದೇ ಹುಟ್ಟಿತ್ತು, ಅದಂದೇ ಹೊಂದಿತ್ತು ಈ ಪದಗಳನ್ನು ಬಳಸ್ತಾರೆ. ಇದು ಜೀವನದ ಕ್ಷಣಿಕತೆಯ ಸಂಕೇತ. ಹಾಗಂತ ಆ ಕುರಿಯನ್ನು ಕೊಲ್ಲುವ ವ್ಯಕ್ತಿಯನ್ನು ಕುರಿತು ಕೊಂದವರುಳಿವರೇ ಕೂಡಲ ಸಂಗಮ ದೇವ ಅನ್ನುವಂಥ ಅರ್ಥಪೂರ್ಣವಾದಂಥ ಧ್ವನಿಯುಕ್ತ ಶಬ್ದವನ್ನು ಬಳಕೆ ಮಾಡಿರೋವಂಥದ್ದು ಗಮನಾರ್ಹ. ಕುರಿಯನ್ನು ಕೊಂದ ವ್ಯಕ್ತಿ ಸಾವಿನಿಂದ ಪಾರಾಗುವನೇ? ತಾನು ಶಾಶ್ವತವಾಗಿ ಬದುಕ್ತಾನ? ಅವನ ತಲೆ ಮೇಲೂ ತೂಗುಗತ್ತಿ ಇದೆ. ಅವನು ಸಹ ಕುರಿಯಂತೆ ಯಾವಾಗ ಆ ಕತ್ತಿಯ ಮಾಯಾಜಾಲಕ್ಕೆ ಬಲಿಯಾಗ್ತಾನೋ ಬಲ್ಲವ್ರು ಯಾರು? ಮನುಷ್ಯ ವಿಷಯ ವಾಸನೆಗಳ ದಾಸನಾಗಿ ಕುರಿಯಂತೆ ಬಾಳುವ ಚಿತ್ರಣವನ್ನು ಕಣ್ಣಿಗೆ ಕಟ್ಟಿದ ಹಾಗೆ ಹೇಳಿದ್ದಾರೆ. ಮಾನವ ಎಂದೂ ಕುರಿಯ ದುರಂತ ಸ್ಥಿತಿಯನ್ನು ತಂದ್ಕೊಳ್ಬಾರ್ದು ಅನ್ನುವಂಥ ಅರಿವು ಕೂಡ ಇಲ್ಲಿದೆ. ಕುರಿ ಅಜ್ಞಾನದ ಸಂಕೇತ. ಮನುಷ್ಯ ಕುರಿಯಂತೆ ಅಜ್ಞಾನಿಯಾಗಿ ಲೌಕಿಕ ಸುಖ ಭೋಗಗಳಲ್ಲೇ ಮುಳುಗ್ತಾನೆ. ಅವನಿಗೆ ಆತ್ಮಾಧಾರದ ಅರಿವಿಲ್ಲ. ಕುರಿಯಂತೆ ಅವನಿಗೂ ಸಾವು ಯಾವಾಗ ಬೇಕಾದರೂ ಬರ್ಬೋದು. ತನ್ನನ್ನು ಸ್ವಲ್ಪ ಹೊತ್ತಿನಲ್ಲೇ ಕೊಲ್ಲುವರು ಅನ್ನುವಂಥ ಕಟು ಸತ್ಯ ಆ ಕುರಿಗೆ ಹೇಗೆ ಗೊತ್ತಿಲ್ವೋ ಹಾಗೇ ಮನುಷ್ಯ ಕೂಡ ಇಂದಲ್ಲ ನಾಳೆ ಸಾಯುವ ತನ್ನ ಈ ದೇಹದ ಸುಖಕ್ಕಾಗಿ ಏನೆಲ್ಲ ಕಷ್ಟಪಡ್ತಾನೆ. ಅಧರ್ಮ ಅನ್ಯಾಯದ ದಾರಿಯನ್ನು ತುಳಿತಾನೆ. ಅಂತಿಮವಾಗಿ ಕಾಲನ ಕರೆ ಬಂದಾಗ ಅವನು ಅನಿವಾರ್ಯವಾಗಿ ಕುರಿಯಂತೆ ಬಲಿಯಾಗ್ತಾನೆ. ಕುರಿಯ ಹುಟ್ಟು ಸಾವು ಎಷ್ಟು ಕ್ಷಣಿಕವೋ ಅಷ್ಟೇ ಕ್ಷಣಿಕ ಮಾನವನ ಬದುಕು. ಈ ಎಚ್ಚರ ಮಾನವನಿಗೆ ಇದ್ದರೆ ಆತ ವಿವೇಕಿಯಾಗಿ ಆದರ್ಶದ ಬದುಕಿನ ಸನ್ಮಾರ್ಗವನ್ನು ಕಂಡುಕೊಳ್ತಾನೆ. ಈ ಭಾವ ವಚನದಲ್ಲಿದೆ. ಕೊಂದವರುಳಿವರೇ ಎನ್ನುವಂಥದ್ದು ವಚನದ ಕಿರೀಟ ಪ್ರಧಾನವಾದಂಥ ಸಾಲು. ತನ್ನ ಚಪಲಕ್ಕಾಗಿ ಬೇರೊಂದು ಜೀವಿಯನ್ನು ಕೊಲ್ಲುವ ವ್ಯಕ್ತಿ ತಾನೇನಾದರೂ ಅಮರನೇ? ಇದು ಬಸವಣ್ಣವರ ಪ್ರಶ್ನೆ. ಮುಯಿಗೆ ಮುಯಿ ಅನ್ನೋ ಹಾಗೆ ಒಬ್ಬ ಕೊಲೆಗಡಕ ಮತ್ತೊಬ್ಬನ ಕತ್ತಿಗೆ ಆಹುತಿಯಾಗುವಂಥ ಪರಿಸ್ಥಿತಿ ತಪ್ಪಿದ್ದಲ್ಲ. ಹಿಂಸೆಗೆ ಹಿಂಸೆ ಇದ್ದದ್ದೇ. ಇನ್ನೊಬ್ಬರ ರಕ್ತ ಹರಿಸಲು ಕಾರಣನಾದಂಥವನು ತಾನೂ ಒಂದು ದಿನ ಅದೇ ರಕ್ತದ ಮಡುವಿನಲ್ಲಿ ಮುಳುಗುವಂಥದ್ದು ಅನಿವಾರ್ಯ. ಅವನು ಒಂದಿಲ್ಲೊಂದು ದಿನ ಮಣ್ಣಲ್ಲಿ ಮಣ್ಣಾಗ್ತಾನೆ. ಹೀಗೆ ಈ ವಚನ ಹಿಂಸೆಯನ್ನು ನಿರಾಕರಿಸಿ ಜೀವ ಕಾರುಣ್ಯಕ್ಕೆ ಒತ್ತು ಕೊಡುತ್ತೆ. ಲೌಕಿಕ ವಿಷಯ ವಾಸನೆಗಳ ಹೊಂಡದಲ್ಲಿ ಮನುಷ್ಯ ಮುಳುಗೇಳದೆ ಸದಾ ಎಚ್ಚರದಿಂದ ಇದ್ದು ಆತ್ಮೋದ್ಧಾರದ ದಾರಿಯನ್ನು ಕಂಡುಕೊಳ್ಳುವಂಥ ವಿವೇಕಿ ಆಗಬೇಕು. ಇದು ವಚನದ ಸಂದೇಶ. ಕೊಲ್ಲುವವ ಮತ್ತು ಕೊಲ್ಲಲ್ಪಡುವವ ಇಬ್ಬರೂ ಅಂತಿಮವಾಗಿ ಮರಣಕ್ಕೆ ತುತ್ತಾಗುವಂಥದ್ದು ಅನಿವಾರ್ಯ. ಈ ಸತ್ಯವನ್ನು ವಚನ ಬಿಂಬಿಸುತ್ತೆ. ಆದ್ದರಿಂದ ಮನುಷ್ಯ ತನ್ನ ಅಜ್ಞಾನ, ಅಹಂಕಾರ, ಕಾಮನೆಗಳನ್ನು ದೂರ ತಳ್ಳಿ ಕರುಣೆ, ಅಹಿಂಸೆ, ಅರಿವಿನ ದಾರಿಯಲ್ಲಿ ನಡಿಬೇಕು. ಈ ಎಚ್ಚರ ವಚನದಲ್ಲಿದೆ. ಇವತ್ತು ಯುದ್ಧೋನ್ಮಾದದಲ್ಲಿ ಪಶುತ್ವವನ್ನು ಮೈಗೂಡಿಸಿಕೊಂಡಿರುವಂಥ ಅಮೇರಿಕ, ಇಸ್ರೇಲ್, ಇರಾನ್ ಯುದ್ಧಕ್ಕೂ ಈ ವಚನವನ್ನು ನಾವು ಅನ್ವಯಿಸ್ಬೋದು. ಇಡೀ ವಿಶ್ವಕ್ಕೆ ಒಂದು ಎಚ್ಚರಿಕೆ ಗಂಟೆಯಂತೆ ಬಸವಣ್ಣವರ ಈ ವಚನ ಇದೆ. ಅಧಿಕಾರ, ಅಹಂಕಾರ,
ಶ್ರೀಮಂತಿಕೆಯ ಭ್ರಮೆಯಲ್ಲಿ ನಡೆಸುವಂಥ ಯುದ್ಧ ಅಂತಿಮವಾಗಿ ಯಾರು ಯುದ್ಧದ ಪರ ಮತ್ತು ವಿರೋಧಗಳನ್ನು ಹೇಳ್ತಾರೋ ಅವರು ಕೂಡ ನಾಶ ಆಗುವಂಥದ್ದು ಸಹಜ. ಹಿಂಸೆಗೆ ಒತ್ತು ಕೊಡುವಂಥವನು ಎಂದಿಗೂ ನೆಮ್ಮದಿಯಿಂದ ಬಾಳಲಿಕ್ಕೆ ಸಾಧ್ಯ ಇಲ್ಲ. ಯುದ್ಧದ ಭೀಕರತೆಯ ನಡುವೆ ಇಂಥ ವಚನಗಳು ಶಾಂತಿಯ ಸಂದೇಶವನ್ನು ಸಾರ್ತವೆ. ಬಸವಣ್ಣನವರ ಅನೇಕ ವಚನಗಳು ಯುದ್ಧ ಬೇಡ, ಶಾಂತಿ ಬೇಕು ಅನ್ನೋದನ್ನೇ ಪ್ರತಿಪಾದಿಸ್ತವೆ. ಇದಕ್ಕೆ ಪೂರಕವಾಗಿ ದಯವಿಲ್ಲದ ಧರ್ಮ ಅದೇ ಉದಯ ಈ ವಚನವನ್ನಾಗಲಿ, ಹಾವಿನ ಬಾಯ ಕಪ್ಪೆ ಹಸಿದು ಹಾರುವ ನೊಣಕ್ಕೆ ಆಸೆ ಮಾಡುವಂತೆ, ಶೂಲವನೇರುವ ಕಳ್ಳ ಹಾಲು ತುಪ್ಪವ ಕುಡಿದು ಮೇಲೇಸು ಕಾಲ ಬದುಕುವನು, ಕೆಡು ಒಡಲ ನೆಚ್ಚಿ ಕಡು ಹುಸಿಯ ಹುಸಿದು ಒಡಲ ಹೊರೆಬವರ ಕೂಡಲ ಸಂಗಮ ದೇವ ಅವರನ್ನೆಲ್ಲ ಕಾಣಿರಣ್ಣ. ಈ ವಚನವನ್ನು ಕೂಡ ನಾವು ಗಮನಿಸ್ಬೋದು. ಕೊಂದಾರೆಂಬುದಾನರಿಗದೆ ಬೆಂದ ಒಡಲ ಹೊರೆಯ ಹೋಯಿತು, ಹಬ್ಬಕ್ಕೆ ತಂದ ಹರಕೆಯ ಕುರಿ ತೋರಣಕ್ಕೆ ತಂದ ತಳಿರ ಮೇದಿತು. ಹಬ್ಬಕ್ಕೆ ತಂದ ಹರಕೆಯ ಕುರಿ ತೋರಣಕ್ಕೆ ತಂದ ತಳಿರ ಮೇದಿತು, ತೋರಣಕ್ಕೆ ತಂದ ತಳಿರ ಮೇದಿತು. ಹಬ್ಬಕ್ಕೆ ತಂದ ಹರಕೆಯ ಕುರಿ ತೋರಣಕ್ಕೆ ತಂದ ತಳಿರ ಮೇದಿತು, ತೋರಣಕ್ಕೆ ತಂದ ತಳಿರ ಮೇದಿತು. ಕೊಂದಾರೆಂಬುದನರಿಗದೆ ಬೆಂದ ಒಡಲ ಹೊರೆಯ ಹೋಯಿತು, ಕೊಂದಾರೆಂಬುದನರಿಗದೆ ಬೆಂದ ಒಡಲ ಹೊರೆಯ ಹೋಯಿತು. ಅದಂತೆ ಹುಟ್ಟಿತ್ತು, ಅದಂತೆ ಹೊಂದಿತ್ತು, ಅದಂತೆ ಹುಟ್ಟಿತ್ತು, ಅದಂತೆ ಹೊಂದಿತ್ತು. ಕೊಂದವರುಳಿವರೇ ಕೊಂದವರುಳಿವರೇ ಕೂಡಲ ಸಂಗಮ ದೇವ, ಕೊಂದವರುಳಿವರೇ ಕೂಡಲ ಸಂಗಮ ದೇವ, ಕೊಂದವರುಳಿದರೆ ಕೂಡಲ ಸಂಗಮ ದೇವ. ಹಬ್ಬಕ್ಕೆ ತಂದ ಹರಕೆಯ ಕುರಿ ತೋರಣಕ್ಕೆ ತಂದ ತಳಿರ ಮೇದಿತು. ಹಬ್ಬಕ್ಕೆ ತಂದ ಹರಕೆಯ ಕುರಿ ತೋರಣಕ್ಕೆ ತಂದ ತಳಿರ ಮೇದಿತು, ತೋರಣಕ್ಕೆ ತಂದ ತಳಿರ ಮೇದಿತು, ತೋರಣಕ್ಕೆ ತಂದ ತಳಿರ ಮೇದಿತು. ಕೇಳ ಬನ್ನಿ ವಚನ ಸಂದೇಶ,
ಕೇಳ ಬನ್ನಿ ವಚನ ಸಂದೇಶ. ಬಸವಾದಿ ಶರಣರ ಜೀವನ ಸಂದೇಶ, ಬಸವಾದಿ ಶರಣರ ಜೀವನ ಸಂದೇಶ. ನಮ್ಮೆಲ್ಲರ ಬದುಕಿಗೆ ಬೆಳಕ ನೀವ ಸಂದೇಶ, ನಮ್ಮೆಲ್ಲರ ಬದುಕಿಗೆ ಬೆಳಕ ನೀವ ಸಂದೇಶ. ಅನುಭಾವಿಗಳ ಅನುಭಾವದ ಸಂದೇಶ, ಅನುಭಾವಿಗಳ ಅನುಭಾವದ ಸಂದೇಶ, ಅನುಭಾವಿಗಳ ಅನುಭಾವದ ಸಂದೇಶ, ಅನುಭಾವಿಗಳ ಅನುಭಾವದ ಸಂದೇಶ.